ಆಚಾರ್ಯ ಶ್ರೀ ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮ ಭೂಮೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंचपरमेश्वर भगवान की जय हो. आचार्य श्री उमास्वामी महाराज की जय हो. जिनवाणी माता की जय हो. ತತ್ವಾರ್ಥ ಸೂತ್ರ 5ನೇ ಅಧ್ಯಾಯ 33ನೇ ಸೂತ್ರ. ಸ್ಕಂದಗಳ ಉತ್ಪತ್ತಿ ಭೇದ, ಸಂಘಾತ ಮತ್ತು ಭೇದ ಸಂಘಾತದಿಂದ ಆಗುತ್ತದೆ ಎಂದು ಈ ಹಿಂದಿನ ಸೂತ್ರಗಳಲ್ಲಿ ತಿಳಿಸಿದ್ದಾರೆ. ಇದರಿಂದ ಎರಡು ಪರಮಾಣುಗಳ ಸಂಯೋಗವಾಗುವುದರಿಂದಲೇ ಸ್ಕಂದವಾಗುತ್ತದೆ ಏನು ಎಂಬ ಶಂಕೆ ಉದ್ಭವಿಸುತ್ತದೆ. ಇದರ ಉತ್ತರವೇನೆಂದರೆ, ಎರಡು ಪರಮಾಣುಗಳ ಸಂಯೋಗವಾದರೂ ಎಲ್ಲಿಯವರೆಗೆ ಅವುಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಯ ಮುಖಾಂತರ ಬಂಧವಾಗುವುದಿಲ್ಲವೋ ಅಲ್ಲಿಯವರೆಗೆ ಸ್ಕಂದವಾಗುವುದಿಲ್ಲ. ಇದರಿಂದ ಮತ್ತೊಂದು ಶಂಕೆಯು ಉದ್ಭವಿಸುತ್ತದೆ. ಏನೆಂದರೆ, ಅನೇಕ ಪುದ್ಗಲಗಳ ಸಂಯೋಗವಾಗುವುದನ್ನು ಕಾಣುತ್ತೇವೆ. ಆದರೆ ಅವುಗಳಲ್ಲಿ ಕೆಲವುಗಳಲ್ಲಿ ಪರಸ್ಪರ ಬಂಧವಾಗುತ್ತದೆ ಮತ್ತು ಕೆಲವುಗಳಲ್ಲಿ ಬಂಧವಾಗುವುದಿಲ್ಲ. ಇದರ ಕಾರಣವೇನು? ಇದರ ಸಮಾಧಾನಕ್ಕಾಗಿ ಸೂತ್ರಕಾರರು ಮುಂದಿನ ಸೂತ್ರವನ್ನು ಹೇಳುತ್ತಾರೆ. ಸೂತ್ರ 33. ಸ್ನಿಗ್ಧ ರೋಕ್ಷತ್ವಾದ್ ಬಂಧಃ. ಅರ್ಥ: ಸ್ನಿಗ್ಧತೆ ಅಂದರೆ ಜಿಡ್ಡುತನ ಮತ್ತು ರೋಕ್ಷತೆ ಎಂದರೆ ಶುಷ್ಕತನ. ಇವೆರಡರ ಕಾರಣದಿಂದಲೇ ಪುದ್ಗಲ ಪರಮಾಣುಗಳಲ್ಲಿ ಪರಸ್ಪರ ಬಂಧವಾಗುತ್ತದೆ. ಪುದ್ಗಲಗಳಲ್ಲಿ ಸ್ನಿಗ್ಧ ಮತ್ತು ರೋಕ್ಷ ಗುಣಗಳು ಇರುತ್ತವೆ. ಕೆಲವು ಪರಮಾಣುಗಳಲ್ಲಿ ರೋಕ್ಷ ಗುಣವಿರುತ್ತದೆ ಮತ್ತು ಕೆಲವು ಪರಮಾಣುಗಳಲ್ಲಿ ಸ್ನೇಹ ಗುಣವಿರುತ್ತದೆ. ಸ್ನೇಹ ಗುಣದ ಅವಿಭಾಗಿ ಪ್ರತಿಚ್ಛೇದ ಬಹಳ ಇವೆ. ಇದೇ ರೀತಿ ರೋಕ್ಷ ಗುಣದ ಅವಿಭಾಗಿ ಪ್ರತಿಚ್ಛೇದ ಬಹಳ ಇವೆ. ಶಕ್ತಿಯ ಎಲ್ಲಕ್ಕಿಂತ ಜಗನ್ಯ ಅಂಶವನ್ನು ಅವಿಭಾಗಿ ಪ್ರತಿಚ್ಛೇದ ಎನ್ನುವರು. ಒಂದೊಂದು ಪರಮಾಣುವಿನಲ್ಲಿ ಅನಂತ ಅವಿಭಾಗಿ ಪ್ರತಿಚ್ಛೇದಗಳು ಇರುತ್ತವೆ ಮತ್ತು ಅವು ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತವೆ. ಕೆಲವು ಸಮಯದಲ್ಲಿ ಅನಂತ ಅವಿಭಾಗಿ ಪ್ರತಿಚ್ಛೇದದಿಂದ ಕಡಿಮೆಯಾಗುತ್ತಾ ಅಸಂಖ್ಯಾತ ಅಥವಾ ಸಂಖ್ಯಾತ ಅಥವಾ ಇನ್ನೂ ಕಡಿಮೆ ಅವಿಭಾಗಿ
ಪ್ರತಿಚ್ಛೇದಗಳು ಉಳಿಯುತ್ತವೆ ಮತ್ತು ಕೆಲವೊಮ್ಮೆ ಹೆಚ್ಚಾಗುತ್ತಾ ಸಂಖ್ಯಾತ, ಅಸಂಖ್ಯಾತ ಅಥವಾ ಅನಂತ ಅವಿಭಾಗಿ ಪ್ರತಿಚ್ಛೇದಗಳಾಗುತ್ತವೆ. ಈ ರೀತಿ ಪರಮಾಣುಗಳಲ್ಲಿ ಸ್ನಿಗ್ಧತೆ ಮತ್ತು ರೂಕ್ಷತೆ ಹೀನ ಅಥವಾ ಅಧಿಕವಾಗುತ್ತದೆ. ಅದರ ಅನುಮಾನವನ್ನು ನಾವು ಸ್ಕಂದಗಳನ್ನು ನೋಡಿ ತಿಳಿಯಬಲ್ಲೆವು. ನೀರಿಗಿಂತ ಮೇಕೆಯ ಹಾಲಿನ ತುಪ್ಪದಲ್ಲಿ, ಮೇಕೆಯ ಹಾಲಿನ ತುಪ್ಪಕ್ಕಿಂತ ಎಮ್ಮೆಯ ಹಾಲಿನ ತುಪ್ಪದಲ್ಲಿ ಮತ್ತು ಎಮ್ಮೆಯ ಹಾಲಿನ ತುಪ್ಪಕ್ಕಿಂತ ಒಂಟೆಯ ಹಾಲಿನ ತುಪ್ಪದಲ್ಲಿ ಸ್ನಿಗ್ಧತೆ ಅಧಿಕವಾಗಿ ಕಂಡುಬರುತ್ತದೆ. ಇದೇ ರೀತಿ ಧೂಳಿಗಿಂತ ಮಣ್ಣಿನಲ್ಲಿ ಮತ್ತು ಮಣ್ಣಿಗಿಂತ ಮರಳಿನಲ್ಲಿ ಒಣತನ ಅಧಿಕವಾಗಿ ಕಂಡುಬರುತ್ತದೆ. ಹಾಗೆಯೇ ಪರಮಾಣುಗಳಲ್ಲಿಯೂ ಜಿಡ್ಡು ಮತ್ತು ಒಣತನ ಕಡಿಮೆ ಹೆಚ್ಚು ಆಗುತ್ತದೆ. ಅದೇ ಪುದ್ಗಲಗಳ ಬಂಧನದ ಕಾರಣವಿದೆ. ಈ ಕಥನದಿಂದ ಎಲ್ಲ ಪರಮಾಣುಗಳಲ್ಲಿ ಬಂಧದ ಪ್ರಾಪ್ತಿಯಾಯಿತು. ಹೀಗಾಗಿ ಯಾವ ಪರಮಾಣುಗಳ ಬಂಧವಾಗುವುದಿಲ್ಲ ಎಂಬ ಕಥನವನ್ನು ಈಗ ಮಾಡುತ್ತಾರೆ. ಸೂತ್ರ 34 ನ ಜಘನ್ಯ ಗುಣಾನಾಂ. ಅರ್ಥ: ಜಘನ್ಯ ಗುಣವುಳ್ಳ ಪರಮಾಣುಗಳ ಬಂಧವಾಗುವುದಿಲ್ಲ. ಇಲ್ಲಿ ಗುಣದ ಅರ್ಥ ಅವಿಭಾಗಿ ಪ್ರತಿಚ್ಛೇದವಿದೆ. ಆದ್ದರಿಂದ ಯಾವ ಪರಮಾಣುಗಳಲ್ಲಿ ಸ್ನಿಗ್ಧತೆ ಅಥವಾ ರೂಕ್ಷತೆಯ ಒಂದು ಅವಿಭಾಗಿ ಪ್ರತಿಚ್ಛೇದವಿರುತ್ತದೋ ಅವುಗಳ ಬಂಧವಾಗುವುದಿಲ್ಲ. ಈ ರೀತಿ ಜಘನ್ಯ ಗುಣವುಳ್ಳ ಪರಮಾಣುಗಳನ್ನು ಬಿಟ್ಟು ಉಳಿದ ಎಲ್ಲ ಪರಮಾಣುಗಳ ಬಂಧ ಪ್ರಾಪ್ತವಾಗುತ್ತದೆ. ಹೀಗಾಗಿ ಅವುಗಳಲ್ಲಿಯೂ ಇನ್ನೂ ನಿಯಮಗಳನ್ನು ಮಾಡುತ್ತಾ ಬಂಧ ಯಾವಾಗ ಆಗುವುದಿಲ್ಲ ಎಂಬುದನ್ನು ತಿಳಿಸುತ್ತಾರೆ. ಸೂತ್ರ 35 ಗುಣಸಾವ್ಯೇ ಸದೃಶಾನಾಂ. ಅರ್ಥ: ಗುಣಗಳ ಸಮಾನತೆ ಇದ್ದಾಗ ಸಜಾತಿಯ ಪರಮಾಣುಗಳ ಬಂಧವಾಗುವುದಿಲ್ಲ. ಒಂದು ವೇಳೆ ಬಂಧಿಸಲ್ಪಡುವ ಎರಡು ಪರಮಾಣುಗಳು ಸಜಾತಿಯವಿದ್ದು ಅವುಗಳಲ್ಲಿ ಸಮಾನವಾದ ಅವಿಭಾಗಿ ಪ್ರತಿಚ್ಛೇದವಿದ್ದರೆ ಅವುಗಳ ಬಂಧವು ಆಗುವುದಿಲ್ಲ. ಹೇಗೆಂದರೆ, ಎರಡು ಗುಣ ಸ್ನೇಹವುಳ್ಳ ಪರಮಾಣುವು ಎರಡು ಗುಣ ಸ್ನೇಹವುಳ್ಳ ಇನ್ನೊಂದು ಪರಮಾಣುವಿನೊಡನೆ ಬಂಧವಾಗುವುದಿಲ್ಲ. ಎರಡು ಗುಣ ರೂಕ್ಷತೆಯುಳ್ಳ ಪರಮಾಣುವು ಎರಡು ಗುಣ ರೂಕ್ಷತೆಯುಳ್ಳ ಪರಮಾಣುವಿನ ಜೊತೆ ಬಂಧಿಸಲ್ಪಡುವುದಿಲ್ಲ. ಇದೇ ರೀತಿ ಎರಡು ಗುಣ ರೂಕ್ಷತೆಯುಳ್ಳ ಪರಮಾಣು ಮತ್ತು ಎರಡು ಗುಣ ಸ್ನಿಗ್ಧತೆಯುಳ್ಳ ಪರಮಾಣುವಿನ ಜೊತೆ ಬಂಧವಾಗುವುದಿಲ್ಲ. ಗುಣಗಳಲ್ಲಿ ಸಮಾನತೆ ಇರದಿದ್ದರೆ ಸಜಾತಿಯ ಪರಮಾಣುಗಳಲ್ಲೂ
ಬಂಧವಾಗುತ್ತದೆ. ಇದರ ಆಶ್ರಯವೇನೆಂದರೆ ಸ್ನಿಗ್ಧ ರೋಕ್ಷಾತ್ವಾದ್ ಬಂಧಾಃ. ಈ ಸೂತ್ರದಿಂದ ಕೇವಲ ಸ್ನಿಗ್ಧತೆ ಮತ್ತು ವೃಕ್ಷತೆ ಉಳ್ಳ ಪರಮಾಣುಗಳದ್ದೇ ಬಂಧವು ಸಿದ್ಧವಾಗುತ್ತದೆ. ಸ್ನಿಗ್ಧತಾ ಉಳ್ಳವುಗಳ ಅಥವಾ ವೃಕ್ಷತೆ ಉಳ್ಳ ಪರಮಾಣುಗಳ ಬಂಧ ಸಿದ್ಧವಾಗುವುದಿಲ್ಲ. ಹೀಗಾಗಿ ಗುಣಗಳಲ್ಲಿ ವಿಷಮತೆ ಇದ್ದಾಗ ಸಜಾತೀಯಗಳಲ್ಲೂ ಬಂಧವನ್ನು ಹೇಳಲು ಈ ಸೂತ್ರವನ್ನು ಹೇಳಿದ್ದಾರೆ. पंचपरमेष्ठ भगवान की जय हो। आचार्य श्री उमा स्वामी महाराज की जय हो। जिनवाणी माता की जय हो। अहिंसा परमो धर्म की जय हो।